ಹಿಪ್ಪರಿಗೆಯಲ್ಲಿ ನಡೆಯುವಂತಹ ಇವತ್ತು ಕೃಷ್ಣ ಆರತಿಗಾಗಿ ಸಕಲ ಸಿದ್ಧತೆಗಳಾಗಿದೆ. ಇಲ್ಲಿ ಬರುವಂತ ಭಕ್ತಾದಿಗಳಿಗಾಗಿ ವಿಶೇಷವಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು, ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಭಕ್ತಾದಿಗಳು ಈ ಒಂದು ಪುಣ್ಯ ಸ್ಥಾನಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಆಗಿದೆ. ಪ್ರಮುಖವಾಗಿ ಇಲ್ಲಿ ಬರುವಂತ ಭಕ್ತಾದಿಗೋಸ್ಕರ ಅನ್ನ ಪ್ರಸಾದನ ವ್ಯವಸ್ಥೆ ಮಾಡಿದ್ದಾರೆ. ಯಾವ ತರನಾಗಿ ಮಾಡಿದ್ದಾರೆ, ಏನೇನೆಲ್ಲ ಸ್ಪೆಷಾಲಿಟಿ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ಕೇಳೋಣ ಬನ್ನಿ. ನಿರಾಣಿ ಸಮೂಹ ಸಂಸ್ಥೆಗಳಿಂದ ಹಮ್ಮಿಕೊಂಡಿರುವಂಥ ಈ ಕೃಷ್ಣ ಆರತಿಗೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ಪ್ರಾರಂಭವಾಗಿದೆ. ಸಾಕಷ್ಟು ಜನ ಭಕ್ತಾದಿಗಳು ಬರುವುದರಿಂದಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ನಮ್ಮ ಜೊತೆ ಹಿರಿಯರಿದ್ದಾರೆ, ಏನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಈ ಕೃಷ್ಣ ಆರತಿ ಈ ಹಿಪ್ಪರಿಗಿ ಗ್ರಾಮದಲ್ಲಿ ನಡೆಯುವಂಥದ್ದು ಒಂದು ದೊಡ್ಡ ಸಂಭ್ರಮ ಆಗಿದೆ. ಅದಕ್ಕೆ ಲಕ್ಷಾಂತರ ಭಕ್ತಾದಿಗಳು ಕೂಡ ಈ ಹಿಪ್ಪರಿಗಿ ಈ ಕಡೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ಊಟದ ವ್ಯವಸ್ಥೆ ಯಾವ ಥರ ಮಾಡಿದ್ದಾರೆ ಸರ್, ಏನೇನಿದೆ ಸಿದ್ಧತೆ? ಸರ್ ನಾವು ಮುಂಜಾನೆ 8 ಗಂಟೆಗೆ ಸರಿಯಾಗಿ 2 ಕ್ವಿಂಟಲ್ ಉಪ್ಪಿಟ್ಟು ಮಾಡಿ ಜನರೆಲ್ಲ ನಾಷ್ಟ ಮಾಡಿಸಿ, ಆನಂತರ 50,000ವರೆಗೆ ಅಂದರೆ 50ರಿಂದ 1,00,000 ಜನರವರೆಗೆ ಹಾಲುಗ್ಗಿ ಮತ್ತು ಅನ್ನ, ಸಾರ, ಉಪ್ಪಿನಕಾಯಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರ್. ಈಗ ಮುಂಜಾನೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲಕ್ಷಾಂತರ ಜನರು ಬಂದರೂ ಕೂಡ ಅವರಿಗೆ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಯಾವ ಹಿಪ್ಪರಿಗಿ ಗ್ರಾಮಸ್ಥರು ಹಾಗೂ MRN ನಿರಾಣಿಯವರ ಫೌಂಡೇಶನ್ ಸಹಯೋಗದೊಂದಿಗೆ ನಾವು ಇವತ್ತು ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಬರುವಂಥ ಎಲ್ಲ ಅಭಿಮಾನಿಗಳು, ಭಕ್ತರು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಇವತ್ತು ತಮ್ಮ ಸಂಭ್ರಮವನ್ನು ಹುಟ್ಟುಹಬ್ಬನ ಆಚರಿಸಿಕೊಳ್ಳುತ್ತಿರುವಂಥ ಮುರುಗೇಶಣ್ಣ ನಿರಾಣಿ ಅವರಿಗೆ ನಮ್ಮೆಲ್ಲ ಊರ ಹಿರಿಯರ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡುತ್ತಾ, ಹಾಗಾಗಿ ಎಲ್ಲ ಭಕ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಾಗಾಸಾಧುಗಳ ದರ್ಶನವನ್ನು ಮಾಡಿಕೊಂಡು ಪುಣ್ಯ ಸ್ನಾನವನ್ನು ಮಾಡಿ ಕೃಷ್ಣ ಆರತಿಯನ್ನು ಮುಗಿಸಿಕೊಂಡು ಹೋಗುವಾಗ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಬೇಕಂತೇಳಿ ಈ ಮೂಲಕ ಹಿಪ್ಪರಿಗಿ ಗ್ರಾಮಸ್ಥರ ವತಿಯಿಂದ ಹಾಗೂ MRN ಸಂಸ್ಥೆ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್ ಒಟ್ಟಾರೆ ಎಷ್ಟು ಜನ ಬರ್ಬೋದು ನಿರೀಕ್ಷೆ ಇದೆ? ನೀವು ಎಷ್ಟೆಲ್ಲ ಅಡಿಗೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರಿ, ಎಷ್ಟೆಲ್ಲ ನೀಡೋರಾಗಿರ್ಬೋದು, ತಾಟೆ ವ್ಯವಸ್ಥೆ ಆಗಿರ್ಬೋದು, ನೀರು ಎಲ್ಲ ಯಾವ ಥರ ಮಾಡಿದ್ದೀವಿ ಸರ್ ಅದ್ರ? ಸರ್ ನಾವೀಗ 50,000 ಜನರದ ಅಡಿಗೆ ಈಗಾಗಲೇ ನಮ್ಮಲ್ಲಿ ರೆಡಿ ಇದೆ. ಇನ್ನೂ 50,000ದಿಂದ 1,50,000ವರೆಗೆ ಮಂದಿ ಬಂದರೂ ಕೂಡ ನಾವು ಮಾಡುವಂಥ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಮಾಡುವಂಥ ಎಲ್ಲ ಭಟ್ರು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು, ನೀಡುವಂಥದ್ದು ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇದೆ. ಹಾಗಾಗಿ ನಾವು ಇನ್ನೂ 1,00,000 ಜನ ಬಂದರೂ ಕೂಡ ಅವರಿಗೆ ಮಹಾಪ್ರಸಾದವನ್ನು ಉಣಿಸುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ಎಷ್ಟೋ ಜನ ಬಂದರೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ನಿರಂತರವಾಗಿ ಮುಂಜಾನೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಗ್ರಾಮಸ್ಥರು ಎಲ್ಲರೂ ಕೂಡ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ನಿರಾಣಿ ಸಮೂಹ ಸಂಸ್ಥೆಗಳ ಎಲ್ಲ ಸಿಬ್ಬಂದಿಗಳು ಕೂಡ ಭಾಗಿಯಾಗಿ ಬಂದಂಥ ಜನಗಳಿಗೆ ಊಟವನ್ನು ಬಡಿಸುವಂಥ ಕಾರ್ಯ ಕೂಡ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ನಡೆಯುವಂಥ ಕೃಷ್ಣಾರತಿ ಇಡೀ ಕರ್ನಾಟಕಾದ್ಯಂತ ಒಂದು ಹೆಸರಾಂತ ಆಗಲಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಷ್ಟಿ, ಹಿಪ್ಪರಿಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.